ನಾನು ಯಾರು ನಮ್ಗೆ ಇಲ್ಲಿ ನೋಡಿ ಎಲ್ಲರೂ ಇದ್ದಾರೆ, ಎಲ್ಲರಿಗೂ ಮನೆಯಲ್ಲಿ ಇದ್ದವರೇ. ಯಾಕಂದ್ರೆ ನಾನಾ ರೀತಿಯ ಸಮಸ್ಯೆ ಇರ್ತದೆ. ಅವರಿಗೆ ನಾವು ಹೇಳೋದಂತ ಹೇಳಿದ್ರೆ ಅವರು ಈ ಹಿಂದೆ ಹೊರಗಿನಿಂದ ಏನು ಮಾಡಿದರೆ ನಮ್ಗೆ ಅಗತ್ಯ ಇಲ್ಲ, ಏನಾಗಿದ್ದಾರೆ ನಮ್ಗೆ ಅಗತ್ಯ ಇಲ್ಲ. ನಮ್ಗೆ ಇಲ್ಲಿ ಬರುವಂತ ಏನು ಇವರು ನಮ್ಮ ದೇವರ ಮಕ್ಕಳು. ದೇವರ ಮಕ್ಕಳಿಗೆ ನೀವು ದೇವರ ಮಕ್ಕಳು ಹಾಗೆ ನೀವು ಅವರಿಗೆ ದಿನನಿತ್ಯದ ಒಂದು ಆಹಾರವನ್ನು ಕೊಡುವಂತ ಸೌಭಾಗ್ಯ ದೇವರ ಮಕ್ಕಳಿಗೆ ಸಿಕ್ಕಿದೆ. ಹಾಗಾಗಿ ನಾನು ಅದು ಅಲ್ಲದೆ ನಿಮ್ಮ ಕೇರಳ ಸಮಾಜದವರಿಗೆ ನಾನು ನೀವು ಮೀಟಿಂಗ್ಗೆ ಕರೀತೀರಿ, ನನಗೆ ಬರ್ಲಿಕ್ಕೆ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಮ್ದು ಬೆಳಿಗ್ಗೆಯಿಂದ ರಾತ್ರಿ 12-1 ಗಂಟೆ ಎಷ್ಟಾದ್ರೂ ನಮ್ಮ ಕೆಲಸ ಇರ್ತದೆ. ಹಾಗಿರುವ ನಿಮಗೆ ನಾನು ನನ್ನ ಇದು ಮಾಡ್ತೇನೆ. ನನ್ನ ಜಿಲ್ಲಾ ನಾಗರಿಕ ಸಮಿತಿಯಿಂದ 3 ಆಂಬ್ಯುಲೆನ್ಸ್ ಇದೆ. 3 ಆಂಬ್ಯುಲೆನ್ಸ್ ಅಲ್ಲಿ ಈಗ ನಾವು ಒಂದು ಉಡುಪಿ, ಮತ್ತೊಂದು 2 ಮಣಿಪಾಲ, ಪರ್ಕಳ, ಇನ್ನೊಂದು ಉದ್ಯಾವರಕ್ಕೆ ನಾವು ಇಟ್ಟಿದ್ದೇವೆ. ಅದರಲ್ಲಿ ನಾವು ನಿರಂತರವಾಗಿ ಕೆಲಸ ಮಾಡುವಂತಹ ಉಡುಪಿ ಆಂಬ್ಯುಲೆನ್ಸ್. ಆ ಉಡುಪಿ ಆಂಬ್ಯುಲೆನ್ಸ್ ಅಲ್ಲಿ ನಾನು ವೈಯಕ್ತಿಕವಾಗಿ ನಾನೇ ಅದನ್ನು ಡ್ರೈವರ್ ಆಗಿ ಹೋಗ್ತಿದ್ದೇನೆ. ಅದು ಅಲ್ಲದೆ ನಾವು ನಿಮ್ಮ ಮಹಿಳಾ ಏನು ಸಮಾಜ ಇದೆ ಅವರಿಗೆ ನಾನು ಉಚಿತವಾಗಿ ನಾನು ಕೊಡುವಂತಹ ಇದನ್ನು ನಾನು ಘೋಷಣೆಯನ್ನು ಕೂಡ ಮಾಡ್ತೇನೆ. ಎಲ್ಲ ವಿಷಯದಲ್ಲಿ ನಮ್ಮ ಇಲಾಖೆ, ನಮ್ಮ ಏನು ಹೊಸ ಬದುಕು ಬರಲಿ, ನಮ್ಮ ಜಿಲ್ಲಾ ನಾಗರಿಕ ಸಮಿತಿ ಬರಲಿ, ನಿಮ್ಮ ಸಮಾಜದವರಿಗೆ ಅಂದ್ರೆ ನನ್ನ ಸಮಾಜದವರಿಗೆ ಏನು ನಿಮಗೆ ಆಗಬೇಕು, ನನ್ನ ಉಚಿತ ಆಂಬ್ಯುಲೆನ್ಸ್ ನಿಮಗೆ ಏನು ನನ್ನಿಂದ ಉಚಿತವಾಗಿ ಪ್ರಯೋಜನ ಪಡಬೇಕು ಎಂಬ ಒಂದು ಇದ್ರೆ ನನ್ನನ್ನು ಸಂಪರ್ಕಿಸಿ ಅಥವಾ ಹೊಸ ಬದುಕನ್ನು ಸಂಪರ್ಕಿಸಬೇಕಂತ ನಾನು ನಿಮ್ಮ ಎಲ್ಲರ ಕಳಕಳಿಯಿಂದ ವಿನಂತಿಸ್ತೇನೆ. ಯಾಕಂತ ಕಷ್ಟ ಆದರೂ ಕೂಡ ನಾವು ಅದನ್ನು ನನಗೆ ಸತ್ಯ ಹೇಳೋದಾದ್ರೆ ನಾನು ಬದುಕಿದ್ದು ನಮ್ಮ ಸೇವೆ ಇತ್ತು. ನಾನು ಏನು ಸೇವೆ ಮಾಡಿದ್ದೇನೆ ಅದರಿಂದ ಬದುಕಿದ್ದೇನೆ. ಇಲ್ಲದ್ರೆ ನಾನು ಯಾವತ್ತೂ ಸಾಯವ. 3 ವರ್ಷ ಈ ಕೊರೋನಾ ಸಂದರ್ಭದಲ್ಲಿ ನನಗೆ ಸೀರಿಯಸ್ ಆಗಿತ್ತು, 1-2 ಬಾರಿ ಸೀರಿಯಸ್ ಆಯಿತು. ಆದರೆ ನನ್ನ ಅದೃಷ್ಟದಲ್ಲಿ ನಾನು ಬದುಕಿ ಬಂದೆ. ಯಾಕೆಂತಂದ್ರೆ ಜನರ ಕೆಲವರೆಲ್ಲ ನಮಗೆ ಕೆಲವರು ಒಂದು ಏನೋ ಸೇವೆ ಮಾಡಿದ್ರು ಕೂಡ ಒಬ್ಬರಿಗೆ ಒಂದು ಖಾಲಿ ಎಳೆಯುವ ಒಂದು ಇರ್ತದೆ. ಯಾವ ಸಂಘ ಸಂಸ್ಥೆ ಆಗಲಿ ಯಾವುದು ಇರಲಿ, ಅದರಲ್ಲಿ ನಾನು ಎಲ್ಲ ಮ್ಯಾಟ್ರ್ ಬರ್ತಾಗಿದೆ. ನಿತ್ಯಾನಂದ ಅವರು ಸಮಾಜ ಸೇವೆ ಮಾಡ್ತಿದ್ದಾರೆ, ಇನ್ನಿತರ ಕೆಲಸವನ್ನು ಮಾಡ್ತಾರೆ, ಎಲ್ಲವನ್ನು ಮಾಡಿ ಆಯಿತು. ಲಾಸ್ಟಿಗೆ ಶ್ರದ್ಧಾಂಜಲಿ ಎಂಬುದು ಆಗಿತ್ತು. ಆ ಶ್ರದ್ಧಾಂಜಲಿ ಎಂಬ ಬದುಕಿಗೆ ಆದ್ರಿಂದ ನಾನು ಹೊರಗಡೆ ಬಂದೆ. ಅವರಿಂದ ನನಗೆ ಹೇಳಿದವನು ಸತ್ತ ಆಗಬಾರ್ದಿತ್ತು. ಯಾಕಂತ ಹೇಳಿದ್ರೆ ತಪ್ಪು ಮಾಡಿದವನಿಗೆ ಶಿಕ್ಷೆ ಈಗ ದೇವರು ಖಂಡಿತ ಕೂಡ ಕೊಡ್ತಾರೆ ಅಂತ ನನ್ನ ಭಾವನೆ. ಹಾಗಿರುವಾಗ ನೀವೆಲ್ಲ ಕೇರಳ ಸಮಾಜದವರು ಎಲ್ಲ ಕೂಡಿ ಅಧ್ಯಕ್ಷರು, ಸರ್ವ ಸದಸ್ಯರು, ನಾನು ಹೆಸರು ಹೇಳಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಹೆಸರು ಹೇಳಿದ್ರೆ ಒಬ್ಬರ ಹೆಸರು ಬಿಟ್ಟರೆ ರಗಳಾಗ್ತದೆ. ಹಾಗೆ ಎಲ್ಲಾ ಸಮಾಜದವರಿಗೆ ನಾನು ನನ್ನ ವೈಯಕ್ತಿಕವಾಗಿ ನಿಮ್ಗೆ ನನ್ನಿಂದ ಏನಾಗಬೇಕು ಹೇಳಿ ನನ್ನ ಸಹಕಾರವನ್ನು ನಿಮ್ಗೆ ಕೊಡ್ತೇನೆ. ಇವತ್ತು ನಮ್ಮ ಆಶ್ರಮದ ದೇವರ ಮಕ್ಕಳಿಗೆ ನೀವೆಲ್ಲ ಒಂದು ಊಟ ನಾನ್ ವೆಜ್ ನಾವು ಕೊಟ್ಟಿದ್ದೀರಿ ಕಾಣ್ತದೆ. ಅದನ್ನು ಕೊಟ್ಟಿದ್ದೆ. ಅದನ್ನು ನಿಮ್ಮ ಆಶ್ರಮ ನಮ್ಮ ದೇವರ ಮಕ್ಕಳಿಗೆ ನೀವು ವಿಸರ್ಜಿಸಿ ಅವರಿಗೆ ನಾವು ಅವರ ಮುಖಾಂತರ ನಿಮ್ಮ ಮುಖಾಂತರ ಅವರಿಗೆ ಕೊಡಬೇಕಂತ ನನ್ನ ಮಾತನ್ನು ವಿನಂತಿ ಮಾಡ್ತೇನೆ. ಹಾಗೆ ಎಲ್ಲರಿಗೂ ನನ್ನ ಧನ್ಯವಾದವನ್ನು ಕೂಡ ತಿಳಿಸ್ತೇನೆ. ಗತವಾದ ಅತಿ ಪಾಪವನ್ನು ಕಾಮ ಎಂಬುವ 2 ಅಕ್ಷರದ ಮಹಿಮೆಯನು ಪಾಮರರು ತಾವೇನೋ ಬಲ್ಲರೇನಯ್ಯ. ಮಾಯವನ್ನು ಮಾಡಿ ಮಾರಾಯ ಮುಕ್ತಿಯ ಪಡುವ